ಮೊದಲು ನಮ್ಮ ಅಕ್ಕ ಎಲ್ಲ ದೊಡ್ಡವರು, ನಾನು ತುಂಬ ಚಿಕ್ಕವಳು. ಆ ಕಾಲದಲ್ಲೂ ಕೂಡ ಡೈವರ್ಸ್ ಅನ್ನೋದು ಬಹಳ ರೇರು. ದೊಡ್ಡ ದೊಡ್ಡ ಕಾರಣಗಳಿದ್ದರೆ ಆವಾಗ ಎಲ್ಲೋ ಯಾವುದೋ ಮನೆಯಲ್ಲಿ ಆಗಬಾರ್ದಾಯಿತು ಅನ್ನೋ ನಡೆಯೋದು. ಆಮೇಲೆ ನಾವೆಲ್ಲ ದೊಡ್ಡವಾಗ ಚಿಕ್ಕ ಚಿಕ್ಕ ಕಾರಣಗಳಿಗೆ ಡೈವರ್ಸ್ ಆಗೋದು. ಈಗ ಕೇಳಿದ್ರೆ ಕಾರಣವೇ ಇಲ್ಲ, ನಮ್ಗೆ ಇಷ್ಟ ಇಲ್ಲ ಇರೋಕ್ಕೆ, ನಮ್ಗೆ ಆಗ್ತಾ ಇಲ್ಲ ಇರೋಕ್ಕೆ, ನಾವು ವಿ ಕಾಂಟ್ ಗೆಟ್ ಅಲಾಂಗ್, ಆಗಲ್ಲ ಇರೋಕ್ಕೆ. ಒಬ್ಬರಿಗೊಬ್ಬರು ಇಬ್ಬರನ್ನೂ ಹೇಳಿ ನನಗೆ ಇವ್ರ ಜೊತೆ ಇರೋಕ್ಕಾಗಲ್ಲ, ಇವರು ಹೇಳ್ತಾರೆ ನನಗೆ ಇವ್ರ ಜೊತೆ ಇರೋಕ್ಕಾಗಲ್ಲ, ನನಗೇನು ಸಿಗ್ತಾನೇ ಇಲ್ಲ ಇವರಿಂದ. ಅವರು ಹೇಳ್ತಾರೆ ನನಗೇನು ಸಿಗ್ತಾ ಇದೆ, ನನಗೇನು ಸಿಗ್ತಾನೇ ಇಲ್ಲ. ಈ ಥರ ಬಂದಿದೆ ಈಗ. ಇಲ್ಲಿ ಏನು ರಿಲೇಷನ್ಶಿಪ್ಪು, ಯಾಕೆ ಮದುವೆ ಅಂತ ಆಗಿದ್ದು, ಯಾಕೆ ಜೊತೆಲಿರೋದು? ಇಲ್ಲಿ ನನಗೇನು ಸಿಗ್ತಾ ಇಲ್ಲ, ನನಗೇನು ಕೊಡ್ತಾ ಇಲ್ಲ, ನನಗೇನು ಸಿಗ್ತಾ ಇಲ್ಲ, ನೋಡಿ ಸಿಗ್ತಾ ಇಲ್ಲ. ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಏನಕ್ಕೂ ಸಾಧ್ಯ ಆಗಲ್ಲ. ರಿಲೇಷನ್ಶಿಪ್ ಅಂದ್ರೇ, ಜೀವನ ಅಂದ್ರೇ ಕೊಡೋಕ್ಕೆ ನಾವು ಕಟ್ಕೊಂಡಿರೋದು, ಹೆತ್ತಿರೋದು, ಇಲ್ಲಿ ಬಂದಿರೋದು, ಜೀವನ ನಡೀತಾ ಇರೋದು ಕೊಡಕ್ಕೆ ಮಾತ್ರ, ಇಸ್ಕೊಳಕ್ಕಲ್ಲ. ಕೊಟ್ಟು ನಾವು ಒಳಗಡೆಯಿಂದ ತುಂಬಿಸ್ಕೊತಾ ಇರಬೇಕು. ಕೊಡೋದ್ರಲ್ಲೇ ಜೀವನ. ಎಲ್ಲರಿಗೂ ಕೊಡೋದಷ್ಟೇ, ಅವ್ರಿಗೆ ಇವ್ರಿಗೆ ಅಂತಲ್ಲ. ಕೊಟ್ಟು ಋಣ ತೀರಿಸ್ಕೊ ಅಂತಾರಲ್ಲ, ಹಾಗೆ ಕೊಡೋದು. ಯಾವಾಗ ನನಗೆ ಕೊಡೋಕ್ಕೊಂದು ಏನಾದ್ರು ಜಾಗ ಬೇಕು, ಕೊಡೋಕ್ಕೊಂದು ಯಾರಾದರೂ ಜೀವನಕ್ಕೆ ಜೊತೆ ಬೇಕು, ಕೊಡೋಕ್ಕೆ ನನಗೆ ಮಕ್ಕಳು ಮರಿ ಬೇಕು, ಕೊಡೋಕ್ಕೆ ನನಗೆ ಸಂಬಂಧ ಸ್ನೇಹಿತರು ಬೇಕು ಅಂದಾಗ ಆಗ